ವೋ 2026 ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಯಾರು? ಇದನ್ನ ತಿಳಿಯೋ ಮೊದಲು ಹಾಯ್ ಹಲೋ ಫ್ರೆಂಡ್ಸ್, RV ಎಕ್ಸ್ಪ್ಲೈನ್ಗೆ ಸುಸ್ವಾಗತ. ಪ್ರತಿ ವರ್ಷ ಜನವರಿ 26ರಂದು ಭಾರತದ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಹೋಗ್ತಿವೆ. ಆದರೆ 2026 ಗಣರಾಜ್ಯೋತ್ಸವದ ವಿಶೇಷವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಬಾರಿ ಮೊದಲ ಬಾರಿಗೆ ಇಬ್ಬರು ಅಂತಾರಾಷ್ಟ್ರೀಯ ನಾಯಕರು ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಇದು ಭಾರತದ ಗೌರವದ ಆಹ್ವಾನವಲ್ಲ, ಬದಲಿಗೆ ಇದು ಭಾರತದ ರಾಜತಾಂತ್ರಿಕ ಶಕ್ತಿಯ ಸಂಕೇತ. ಜೊತೆಗೆ ಜಾಗತಿಕ ರಾಜಕಾರಣದಲ್ಲಿ ಭಾರತದ ಬೆಳವಣಿಗೆಯ ಪ್ರತೀಕವೆಂಬಂತೆ ಕಾಣ್ತಾ ಹೋಗ್ತಾ ಇದೆ. ಹಾಗಾದ್ರೆ ಗಣರಾಜ್ಯೋತ್ಸವ ಅಂದ್ರೆ ಏನು? ಹರಿದು ಹಂಚಿ ಹೋಗಿದ್ದ ಎಲ್ಲಾ ರಾಜ್ಯಗಳನ್ನ ಒಟ್ಟುಗೂಡಿಸಿ ಇವುಗಳನ್ನು ನ್ಯಾಯಬದ್ಧವಾಗಿ ಆಳ್ವಿಕೆ ಮಾಡಬೇಕೆಂದು 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂತು. ಆಗಿನಿಂದ ಭಾರತ ಒಂದು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ ಗಣರಾಜ್ಯ ರಾಷ್ಟ್ರವಾಗಿ ರೂಪುಗೊಳ್ತು. ಆದ್ದರಿಂದ ಪ್ರತಿ ವರ್ಷ ರಾಷ್ಟ್ರಪತಿಯವರ ಧ್ವಜಾರೋಹಣ, ಕರ್ತವ್ಯ ಪಥದಲ್ಲಿ ಭವ್ಯವಾದ ಪರೇಡ್, 3 ಸೇನೆಗಳ ಶಕ್ತಿಯ ಪ್ರದರ್ಶನ, ವಿವಿಧ ರಾಜ್ಯಗಳ ಟ್ಯಾಬ್ಲೋ ಪ್ರದರ್ಶನವನ್ನ ನಾವು ಇಲ್ಲಿ ನಡೆಸ್ತಾ ಹೋಗ್ತಾ ಇದ್ದೇವೆ. ಹಾಗಾದ್ರೆ ಗಣರಾಜ್ಯೋತ್ಸವದ ಪ್ರಮುಖ ಆಕರ್ಷಣೆ ಯಾವುದು ಅಂತ ಹೇಳಿದ್ರೆ, ವಿದೇಶದಿಂದ ಬಂದಿರತಕ್ಕಂತಹ ಮುಖ್ಯ ಅತಿಥಿಗಳು. ಇಲ್ಲಿ ಮುಖ್ಯ ಅತಿಥಿಗಳ ಪರಂಪರೆ ಏಕೆ ಮಹತ್ವದ್ದು ಅಂತ ಹೇಳ್ತಾ ಹೋಗ್ತಾ ಇದ್ರೆ, ಭಾರತ ಯಾರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸ್ತದೆ ಎಂಬುದು ಭಾರತದ ವಿದೇಶಾಂಗ ನೀತಿಯನ್ನೇ ತೋರಿಸ್ತಾ ಹೋಗುತ್ತೆ. ಅಂದ್ರೆ ಭಾರತ ಯಾರೊಂದಿಗೆ ಸಂಬಂಧ ಬಲವನ್ನ ಹೆಚ್ಚಿಸಬೇಕು, ಜಾಗತಿಕ ಮಟ್ಟದಲ್ಲಿ ಸಂಬಂಧಗಳ ಸೃಷ್ಟಿ, ಇಂತಹ ಮಹತ್ವವನ್ನೇ ರಾಜತಾಂತ್ರಿಕ ಭಾಷೆಯಲ್ಲಿ ಸಿಂಬಾಲಿಕ್ ಡಿಪ್ಲೊಮಸಿ ಅಂತ ಹೇಳಿ ಕರೀತಾರೆ. ಸೊ ಇವಾಗ ಭಾರತ ಕೂಡ ಅದನ್ನೇ ಮಾಡ್ತಾ ಇರೋವಂಥದ್ದು. 2026 ಅತಿಥಿಗಳು ಯಾರು ಅನ್ನೋದು, ಅದರ ಜೊತೆಗೆ ಭಾರತ ಮತ್ತೆ ಯುರೋಪಿಯನ್ ಯೂನಿಯನ್ನ ಪಾರ್ಟ್ನರ್ಶಿಪ್ ಅನ್ನು ಕೂಡ ಇದರ ಮೂಲಕವಾಗಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ಅತಿಥಿಗಳು ಯಾರು ಅನ್ನೋದನ್ನ ನೋಡೋಣ. ಮೊದಲ ಅತಿಥಿ ಉರ್ಸುಲಾ ವ್ಯಾನ್ ಡರ್ ಲೆಯನ್. ಇವರು ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆ. ಎರಡನೇವ್ರು ಯಾರು ಅಂತ ಹೇಳಿದ್ರೆ ಆಂಟೋನಿಯೋ ಕಾಸ್ಟಾ, ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ. ಇವರಿಬ್ಬರೂ ಸೇರಿ ಪ್ರತಿನಿಧಿಸುವುದು ಯುರೋಪಿಯನ್ ಯೂನಿಯನ್ ಒಂದೇ ಅಲ್ಲ, ಬದಲಿಗೆ ಅದರಲ್ಲಿರುವ 27 ದೇಶಗಳ ಒಕ್ಕೂಟವನ್ನ. ಅಂದ ಹಾಗೆ ಇದೇ ಮೊದಲ ಬಾರಿಗೆ ಭಾರತ ಯುರೋಪಿಯನ್ ನಾಯಕರನ್ನ ಒಟ್ಟಿಗೆ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸ್ತಾ ಇರುವಂತದ್ದು. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಎಂದ್ರೇನು? ಯುರೋಪಿಯನ್ ಯೂನಿಯನ್ ಅಂದ್ರೆ ಇದೊಂದು ಜಾಗತಿಕವಾದ 27 ಯುರೋಪಿಯನ್ ದೇಶಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಒಕ್ಕೂಟ. ಈ ಒಕ್ಕೂಟದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ವ್ಯಾಪಾರದ ಸಹಕಾರ, ಶಾಂತಿಯ ಸ್ಥಾಪನೆ, ಆರ್ಥಿಕ ಅಭಿವೃದ್ಧಿ, ತಂತ್ರಜ್ಞಾನದ ಸಹಕಾರ, ಹೀಗೆ ಹಲವು ಉದ್ದೇಶಗಳನ್ನ ಒಳಗೊಂಡಿದೆ. ಹಾಗೆ ಇದರಡಿ ಬರ್ತಕ್ಕಂತಹ ಒಂದೆರಡು ದೇಶಗಳನ್ನ ಉದಾಹರಣೆಯ ಸಹಿತವಾಗಿ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ಪೇನ್ ಮುಂತಾದ ದೇಶಗಳು ಇದರ ಅಂಡರಲ್ಲಿ ಬರ್ತಾ ಹೋಗ್ತವೆ. ಅಂದ್ರೆ ಯುರೋಪಿಯನ್ ಯೂನಿಯನ್ ಮೂಲಕ ಒಂದು ದೇಶದೊಂದಿಗೆ ಸಂಬಂಧವನ್ನ ನಾವು ಬಲಪಡಿಸ್ತಾ ಇಲ್ಲ, ಬದಲಿಗೆ ಪೂರ್ಣ ಯುರೋಪ್ ಖಂಡದೊಂದಿಗೆ ಸ್ನೇಹವನ್ನ ಬಲಪಡಿಸ್ತಾ ಹೋಗ್ತಾ ಇದ್ದೇವೆ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಸಂಬಂಧ ಯಾಕೆ ಮುಖ್ಯ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದ್ದಾಗ ಅದಕ್ಕೆ 4 ಕಾರಣಗಳು ಕಾಣ್ತಾ ಹೋಗ್ತವೆ. ಯಾವುದು ಅದು ಅಂತ ಹೇಳಿದ್ರೆ, ಮೊದಲನೆಯದು ವ್ಯಾಪಾರ. ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಒಂದು ದೊಡ್ಡದಾಗಿರ್ತಕ್ಕಂಥ ವ್ಯಾಪಾರ ಪಾಲುದಾರಿಕೆಯಲ್ಲಿ ಇವೆರಡು ಒಂದಾಗಿರೋದನ್ನ ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಸಾಫ್ಟ್ವೇರ್ ಆಗಲಿ, ಫಾರ್ಮಾ ಆಗಲಿ, ಆಟೋಮೊಬೈಲ್ಸ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಆಗಲಿ, ಇಂತಹ ವ್ಯಾಪಾರಗಳನ್ನ ನೋಡ್ತಾ ಹೋಗ್ತೀವಿ. ಎರಡನೇ ಮುಖ್ಯದಾಗಿರ್ತಕ್ಕಂಥ ಅಂಶ ಯಾವುದು ಅಂತ ಹೇಳಿದ್ರೆ ತಂತ್ರಜ್ಞಾನ, ಟೆಕ್ನಾಲಜಿ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಗ್ರೀನ್ ಎನರ್ಜಿ, ಸೆಮಿಕಂಡಕ್ಟರ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೋಡ್ತಾ ಹೋಗ್ತೇವೆ. ಮೂರನೆಯ ಮುಖ್ಯದಾಗಿರ್ತಕ್ಕಂತಹ ಕಾರಣ ರಕ್ಷಣಾ ಸಹಕಾರ, ಡಿಫೆನ್ಸ್ ಕೋಆಪರೇಷನ್. ಇಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ, ಇಂಡೋ ಪ್ಯಾಸಿಫಿಕ್ ಸ್ಟ್ರಾಟಜಿ, ಟೆರರಿಸಂ ವಿರುದ್ಧ ಸಹಕಾರವನ್ನ ಇನ್ನು ಹೆಚ್ಚು ಗಟ್ಟಿಮುಟ್ಟು ಮಾಡ್ಕೋಬೇಕು ಅಂತ ಹೇಳಿ ನೋಡ್ತಾ ಹೋಗ್ತಾ ಇದ್ದಾರೆ. 4ನೆಯ ಅಂಶ ಹವಾಮಾನ ಬದಲಾವಣೆ. ಇದರ ಅಡಿಯಲ್ಲಿ ರಿನ್ಯೂವೇಬಲ್ ಎನರ್ಜಿ, ಕಾರ್ಬನ್ ಎಮಿಷನ್ ರಿಡಕ್ಷನ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮುಂತಾದ ಅಂಶಗಳನ್ನು ಈ 4ನೇ ಅಂಶ ಒಳಗೊಳ್ತಾ ಹೋಗುತ್ತೆ. ಈ 4 ಮುಖ್ಯವಾಗಿರ್ತಕ್ಕಂತಹ ಕಾರಣಗಳ ಮೇಲೆ ಭಾರತ ಮತ್ತೆ ಯುರೋಪಿಯನ್ ಒಕ್ಕೂಟದ ಸಂಬಂಧ ಅನ್ನೋದು ಇನ್ನೂ ಎತ್ತರಕ್ಕೆ ಹೋಗ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. 2026 ಗಣರಾಜ್ಯೋತ್ಸವ ಒಂದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ.
ಇದು ಜಗತ್ತಿಗೆ ಭಾರತ ನೀಡ್ತಾ ಇರತಕ್ಕಂತಹ ಸಂದೇಶ. ಈ ಸಂದೇಶದ ಮೂಲಕ ಭಾರತ ಈಗ ಕೇವಲ ಒಂದು ಅಭಿವೃದ್ಧಿಶೀಲ ದೇಶ ಮಾತ್ರವಾಗಿ ಉಳಿದಿಲ್ಲ. ಭಾರತ ಈಗ ಜಾಗತಿಕ ನಾಯಕತ್ವದ ದಾರಿಯಲ್ಲಿದೆ. ಯುರೋಪ್ನೊಂದಿಗೆ ಸಮಾನ ಮಟ್ಟದಲ್ಲಿ ಮಾತುಕತೆ ನಡೆಸತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ರಾಷ್ಟ್ರವಾಗಿ ಬೆಳೀತಾ ಇದೆ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಥ್ಯಾಂಕ್ ಯು.